ನಾವು ಭಾವನೆಗಳ ಬಗ್ಗೆ ತಿಳ್ಕೊಂಡ್ವಿ. ಭಾವನೆಗಳು ಎಕ್ಸ್‌ಪ್ರೆಸ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಕೆಲವೊಂದು ಟೈಮಲ್ಲಿ ತಟಸ್ಥವಾಗಿರ್ಬೇಕು. ಅದೇ ಬುದ್ಧಿವಂತಿಕೆ. ಯಾವ ಕ್ಷಣ ಎಕ್ಸ್‌ಪ್ರೆಸ್ ಮಾಡ್ಬೇಕು, ಯಾವ ಕ್ಷಣ ಎಕ್ಸ್‌ಪ್ರೆಸ್ ಮಾಡಬಾರ್ದು. ಯಾಕಂದ್ರೆ ಭಾವನೆಗಳೇ ಪ್ರಪಂಚ ಸೃಷ್ಟಿ ಮಾಡ್ತವೆ. ಭಾವನೆಗಳು ಸಣ್ಣ ವಿಷಯ ಅಲ್ಲ. ಎಮೋಷನ್ಸ್, ಎನರ್ಜಿ ಇನ್ ಮೋಷನ್. ಹಾಗಾಗಿ ನಾನು ಎಂತ ಭಾವನೆಯಲ್ಲಿ ಎಂತ ಭಾವನೆ ಒಳಗಡೆ ಎಂತ ಭಾವನೆ ಇದೆ ಅಂತಕ್ಕಂಥದ್ದು ಯಾವತ್ತೂ ಗಮನದಲ್ಲಿ ಇಟ್ಕೋಬೇಕು ಮಾಸ್ಟರ್ಸ್. ಸೊ ಇನ್ನೊಂದು ವಿಷಯಕ್ಕೆ ಬರೋಣ. ಭಾವನೆಗಳು ಎಕ್ಸ್‌ಪ್ರೆಸ್ ಮಾಡಿ ಎಕ್ಸಾಂಪಲ್ಸ್ ಎಷ್ಟಿದೆ ನಮ್ಗೆ ಭೂಮಿ ಮೇಲೆ. ಮಹಾಭಾರತ ಒಂದು ದೊಡ್ಡ ಎಕ್ಸಾಂಪಲ್. ದುರ್ಯೋಧನ ಎಡವಿ ಬೀಳ್ತಾನಂತ ನೋಡಿ ಏನ್ ಮಾಡ್ತಾರೆ, ದ್ರೌಪದಿ ನಗ್ತಾಳೆ ಎಡವಿ ಬೀಳ್ತಾನಂತ. ಅವಾಗ ಅದೇ ಸಿಟ್ಟು ಇಟ್ಕೊಂಡು ಏನ್ ಮಾಡ್ತಾನೆ, ದ್ರೌಪದಿ ಮಾನಭಂಗ ಮಾಡ್ತಾನೆ. ಅಲ್ಲಿಂದ ಜಗಳ ಶುರುವಾಗುತ್ತೆ ಕೌರವರಿಗೆ ಪಾಂಡವರಿಗೆ. ಅದೇ ದ್ವೇಷ. ಯಾರಿಗ್ ದ್ವೇಷ? ದ್ರೌಪದಿನ ನಗ್ಬಿಟ್ಲು. ಆ ದ್ವೇಷನ ದುರ್ಯೋಧನ ಇಟ್ಕೊಂಡು ಏನ್ ಮಾಡ್ತಾನೆ, ಕೌರವರು ಪಾಂಡವರಿಗೆ ಜಗಳ ಶುರುವಾಗುತ್ತೆ. ಸೊ ಜಗಳ ಶುರುವಾಗಿ ಏನಾಗುತ್ತೆ, ಯುದ್ಧ ಆಗುತ್ತೆ. ಎಷ್ಟೋ ಜನ ಸಾಯ್ತಾರೆ, ಕೌರವರು ಸರ್ವನಾಶ ಆಗ್ತಾರೆ. ನೋಡಿ ಎಲ್ಲಿಂದ ಶುರುವಾಯ್ತು? ಅದು ದ್ವೇಷ ಅಂತಕ್ಕಂಥದ್ರಿಂದ ಶುರುವಾಯ್ತು, ಆ ಭಾವನೆಯಿಂದ ಶುರುವಾಯ್ತು. ಹಾಗಾಗಿ ಮಾಸ್ಟರ್ಸ್, ಈ ಭಾವನೆಗಳ ಮೇಲೆ ಎಚ್ಚರವಾಗಿರ್ಬೇಕು. ಇವಾಗ ಪ್ರಪಂಚದಲ್ಲಿ ಇವಾಗ ಯುದ್ಧಗಳೇ ನಡೀತಿದೆ. ಇವಾಗ ಇಸ್ರೇಲ್ ವಾರ್ ನಡೀತಿದೆ, ಮೊನ್ನೇನೋ ರಷ್ಯಾ ವಾರ್ ನಡೆಯಿತು. ಅವೆಲ್ಲ ಎಲ್ಲಿಂದ ಶುರುವಾದವು? ನಾನು ಅಂತಕ್ಕಂಥ ಭಾವನೆಯಿಂದ ಅಲ್ವಾ? ಆ ಒಂದು ಅಜ್ಞಾನದಿಂದ, ನಂದು ನಾನು ಅಂತಕ್ಕಂಥದ್ದು. ಅದೇ ಹೊಂದಾಣಿಕೆ ಆಗ್ಬಿಟ್ರೆ, ಒಬ್ರಿಗೊಬ್ರು ಮಾತಾಡಿದ್ರೆ, ದ್ವೇಷ ಬಿಟ್ಟು ಮಾತಾಡಿದ್ರೆ, ಇಬ್ರು ಒಂದಾಗ್ಬಿಟ್ರೆ ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಯುದ್ಧ ಇರುತ್ತೆ. ಆ ಯುದ್ಧದಿಂದ ಎಷ್ಟೋ ಅಮಾಯಕರು ಸಾಯ್ತಾರೆ ಅಲ್ವಾ? ಅಮಾಯಕರು ಸಾಯ್ತಾರೆ, ಪ್ರಕೃತಿ ಎಷ್ಟೋ ಡಿಸ್ಟರ್ಬ್ ಆಗುತ್ತೆ, ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ, ಪ್ರಾಣಿ ಪಕ್ಷಿಗಳು ಸಫರ್ ಆಗ್ತವೆ. ಆ ಒಂದು ಯುದ್ಧದಿಂದ ಹುಟ್ಟಿರ್ತಕ್ಕಂತ ಒಂದು ಆ ಎಮೋಷನ್ಸ್ ಹೋಗಕ್ಕೆ ಟೈಮ್ ಆಗುತ್ತೆ, ಎಷ್ಟೋ ಟೈಮ್ ಹಿಡಿಯುತ್ತೆ. ಅಲ್ಲಿ ಸತ್ತಿರ್ತಕ್ಕಂತ ಆ ಒಂದು ಸೋಲು ಬಾಡಿ ವೆಕೇಟ್ ಮಾಡ್ಬೇಕಾದ್ರೆ ಎಷ್ಟು ನೋವು ಅನುಭವಿಸಿ ಹೋಗಿರುತ್ತೆ. ಯಾವುದೇ ಸೋಲಾಗ್ಲಿ, ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಮನುಷ್ಯ ಆಗ್ಲಿ. ಇವಾಗ ವರ್ಲ್ಡ್ ವಾರ್ ಇದಾವೆ, ಅದೇ ನೋಡ್ಬೋದು, ಅಲ್ಲಿ ಕೋಟಿಗಟ್ಟಲೆ ಜನ ಸತ್ತು. ಅದೆಲ್ಲಿಂದ ಬಂತು? ಭಾವನೆಗಳೇ. ನಾವು ಧ್ಯಾನ ಮಾಡಿದ್ರೆ ಏನಪ್ಪಾ ಸರಿಯಾಗುತ್ತೆ? ನಮ್ಮ ಭಾವನೆಗಳು ಸರಿ ಆಗ್ತವೆ ಅಲ್ವಾ? ನೀವು ಮನೆಯಲ್ಲೇ ತಗೊಳ್ಳಿ, ನಮ್ಮ ಭಾವನೆಗಳೇ ಎಲ್ಲ ಕಡೆ. ಜಗಳಕ್ಕೆ ಎಲ್ಲಿ ಸ್ಟಾರ್ಟ್ ಅಪ್ಪ ಅಂತಂದ್ರೆ ಆ ಭಾವನೆಗಳಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಭಾವನೆಗಳು ಬುದ್ಧಿವಂತಿಕೆ ಅಂತಿದ್ರೆ ಒಂದು ಒಂದು ಪರ್ಫೆಕ್ಟ್ ಆಗಿತ್ತಂದ್ರೆ ಜಗಳನೇ ಇರಲ್ಲ, ನೀವು ನೋಡಿ ಬೇಕಂದ್ರೆ. ಹಂಗಾಗಿ ಭಾವನೆಗಳ ಮೇಲೆ ಯಾವತ್ತೂ ಎಚ್ಚರ ಎಚ್ಚರ ಎಚ್ಚರ. ನಾವು ಧ್ಯಾನ ಮಾಡ್ತಾ 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 ಏನ್ ಹೋಗುತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಈ ಭಾವನೆಗಳು ಶುದ್ಧ ಆಗ್ತವೆ. ಏನ್ ಶುದ್ಧ? ಮಾತು ಶುದ್ಧ ಆಗುತ್ತೆ, ಕಾರ್ಯ ಶುದ್ಧ ಆಗುತ್ತೆ, ನಮ್ಮ ವ್ಯವಹಾರಗಳು ಶುದ್ಧ ಆಗ್ತವೆ. ಅವೆಲ್ಲ ಶುದ್ಧ ಆಗ್ಬಿಟ್ರೆ ಮಾತು, ವ್ಯವಹಾರ, ಭಾವನೆ, ನೋಟ ಇವೆಲ್ಲ ಶುದ್ಧ ಆದ್ರೆ ಏನಾಗುತ್ತೆ? ಆಟೋಮೆಟಿಕ್ ಜಗಳನೇ ಇರಲ್ಲ, ಪ್ರೀತಿನೇ ತುಂಬಿರುತ್ತೆ ಎಲ್ಲ ಕಡೆ, ಕರುಣೆನೇ ತುಂಬಿರುತ್ತೆ, ಅನುಕಂಪನೆ ತುಂಬಿರುತ್ತೆ ಎಲ್ಲ ಕಡೆ. ಸೊ ಹಾಗಾಗಿ ಮಾಸ್ಟರ್ಸ್, ಈ ಭಾವನೆಗಳಂತಕ್ಕಂಥದ್ದು ಫಸ್ಟ್ ಸ್ಟೆಪ್. ಆಧ್ಯಾತ್ಮದಲ್ಲಿ ಮೊದಲನೇ ಮೆಟ್ಲೆ ಯಾವ್ದಪ್ಪ ಅಂತಂದ್ರೆ ಭಾವನೆಗಳೇ, ಬೇರೆ ಏನಲ್ಲ. ನಾವು ಸರಿ ಮಾಡ್ಕೋಬೇಕಾಗಿದ್ದು ನಮ್ಮ ಭಾವನೆಗಳನ್ನ. ಆ ಬುದ್ಧಿವಂತಿಕೆ ಅದು 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 ಮೋಸ್ಟ್ ಇಂಪಾರ್ಟೆಂಟ್. ಒಂದು ಕಾಮನ್ ಸೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಭಾವನೆಗಳ ಮೇಲೆ ಎಚ್ಚರ. ನಾನು ಏನ್ ಆಲೋಚನೆ ಮಾಡ್ತಿದ್ದೀನಿ, ನನ್ನಲ್ಲಿ ಎಂತ ಭಾವನೆ ಬಂತು, ಅದು ಆ ಭಾವನೆಯಿಂದ ಏನು ನಾನು ಮಾತಾಡ್ದೆ, ಭಾವನೆಗಳಿಂದ ಮಾತಾಡ್ತೀವಿ, ಅದಾದ್ಮೇಲೆ ಏನ್ ಮಾಡ್ತೀವಿ? ಕಾರ್ಯರೂಪಕ್ಕೆ ತರ್ತೀವಿ. ನೋಡಿ,
ಹೆಂಗ್ ಸೃಷ್ಟಿಯಾಗುತ್ತೆ ಆ ಕಾರ್ಯ. ಅದೇ ಒಳ್ಳೆ ಭಾವನೆ ಇರಲಿ, ಇದೇ ಯುದ್ಧಗಳೇ ಇರಲಿ, ಒಬ್ರೊಬ್ರು ಹೊಂದಾಣಿಕೆ ಆಗ್ಬಿಟ್ಟು ಪ್ರೀತಿಯಿಂದ ಹೊಂದಾಣಿಕೆ ಆಗ್ಬಿಟ್ರೆ ಯುದ್ಧನೇ ಇಲ್ಲ. ಎಷ್ಟೊಂದು ಸೇವ್ ಆಯ್ತು, ಎಷ್ಟೊಂದು ಹಿಂಸೆ ಆಗಲ್ಲ. ಅಹಿಂಸೆನೆ ಎಲ್ಲ ಕಡೆ ಅಹಿಂಸೆ ಇರುತ್ತೆ, ಪ್ರೀತಿ ಕರುಣೆ ಅನುಕಂಪನೆ ಇರುತ್ತೆ ಭೂಮಿ ಮೇಲೆ. ನಾವೆಲ್ಲ ಯಾಕಪ್ಪ ಧ್ಯಾನ ಹೇಳ್ತಿದೀವಿ ಅಂತಂದ್ರೆ ಈ ಭಾವನೆಗಳು ಸರಿ ಮಾಡ್ಕೊಳಕೋಸ್ಕರನೇ, ಬೇರೇನು ಅಲ್ಲ. ಧ್ಯಾನದ ಒಂದು ಪರಾಕಾಷ್ಠೆ ಅಥವಾ ಧ್ಯಾನದ ಗುರಿ ಏನಪ್ಪಾ ಅಂತಂದ್ರೆ ಭಾವನೆಗಳು ಶುದ್ಧ ಆಗೋಕ್ಕೋಸ್ಕರ ಮಾಡೋದು ನಾವು. ಹಾಗಾಗಿ ಭಾವನಾ ಪ್ರಪಂಚ ಅಂತಕ್ಕಂಥದ್ದು ದೊಡ್ಡ ಪ್ರಪಂಚ ಅದು. ಈ ಭಾವನೆಗಳಿಗೆ ಏನಪ್ಪಾ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ ಆಹಾರ ಅಂತಕ್ಕಂಥದ್ದು ತುಂಬಾ ಎಫೆಕ್ಟ್ ಮಾಡುತ್ತೆ ಮಾಸ್ಟರ್ಸ್. ಜೈಸ ತನ್ ವೈಸ ಮನ್ ಅಂತ ಹೇಳ್ತಾರೆ. ನಾವು ಏನು ಆಹಾರ ಒಳಗೆ ಹಾಕ್ತಿವಿ, ಜೈಸ್ ಅದೇ ತರ ಭಾವನೆಗಳು ಬರುತ್ತೆ. ಅದೇ ತರ ಮನ್ಸು ರೆಡಿ ಆಗುತ್ತೆ, ಅಲ್ಲಿಂದ ಶುದ್ಧ ಸರಿಯಾಗುತ್ತೆ ಮನ್ಸು. ಎಲ್ಲಿಂದಪ್ಪ ಸೃಷ್ಟಿ ಆಗುತ್ತೆ ಅಂತಂದ್ರೆ ಮನ್ಸು, ಆಹಾರ ಆ ದೇಹದಲ್ಲಿ ಏನ್ ಹೋಗ್ತಿದೆ ಅದರಿಂದ. ಮಾಂಸ ತಿನ್ನೋದು ಏನ್ ಮಾಡ್ತಾನೆ ರಾಕ್ಷಸ ಅವನು, ಬರೀ ಅದೇ ತರ ಭಾವನೆಗಳು. ನಾನು ನಂದು, ನಂದೇ ಆಗ್ಬೇಕು, ನನಗೆ ಎಲ್ಲ ಬೇಕು. ತಾಮಸ ಗುಣ, ರಜೋಗುಣ ಆಹಾರದಿಂದ. ಸಸ್ಯಾಹಾರಿಗಳು ಕೂಡ ಸರಿಯಾಗಿ ತಿನ್ಬೇಕು, ಆಹಾರ ಶ್ರದ್ಧೆಯಿಂದ ಮಾಡ್ಬೇಕು. ಅಡಿಗೆ ಮಾಡ್ಬೇಕಾದ್ರೆ ಎಷ್ಟೋ ಶಕ್ತಿಯಿಂದ ಮಾಡ್ಬೇಕು, ಎಷ್ಟೋ ಮನಸ್ಸು ಖಾಲಿ ಇದ್ದು ಮಾಡ್ಬೇಕು. ಯಾಕಂದ್ರೆ ಅಲ್ಲಿಂದ ಸೃಷ್ಟಿ ಆಗುತ್ತೆ ಭಾವನೆ, ಆಹಾರದಿಂದ ಸೃಷ್ಟಿ ಆಗುತ್ತೆ. ಏನೋ ತಿಂದ್ಬಿಟ್ರಾಯ್ತು, ಏನೋ ಬದುಕ್ಬಿಟ್ರಾಯ್ತು ಅಂದ್ರೆ ಹಂಗೆ ಇರುತ್ತೆ ಜೀವನ ನಮ್ದು. ಏನೋ ಬದುಕಕ್ ಬಂದಿಲ್ಲ ನಾವು ಅಲ್ವಾ, ಏನೋ ಬದುಕ್ಬೇಕಂತಂದ್ರೆ ಹಂಗೆ ಇರುತ್ತೆ ಲೈಫ್ ನಮ್ದು. ಎಲ್ಲ ಕಡೆ ಶ್ರದ್ಧೆ, ಎಲ್ಲ ಕಡೆ ಎಚ್ಚರ, ಮಾತಿನ ಮೇಲೆ ಎಚ್ಚರ, ಆಹಾರದ ಮೇಲೆ ಎಚ್ಚರ, ಊಟದ ಮೇಲೆ ಎಚ್ಚರ, ನೋಟದ ಮೇಲೆ ಎಚ್ಚರ, ವ್ಯವಹಾರಗಳ ಮೇಲೆ ಎಚ್ಚರ. ಇವೆಲ್ಲ ಯಾಕಪ್ಪ ಬೇಕಪ್ಪ ಅಂದ್ರೆ ನಮ್ ಜೀವನ ಚೆನ್ನಾಗಿರೋಕ್ಕೋಸ್ಕರ. ನಮ್ ಜೀವನ ಚೆನ್ನಾಗಿದ್ರೆ ನಾವೇ ಆನಂದವಾಗಿರ್ತೀವಿ ಅಲ್ವಾ ಮಾಸ್ಟರ್ಸ್. ಇನ್ಯಾರಿಗೋಸ್ಕರ ನಾವು ಸರಿ ಮಾಡ್ಕೊಂಡ್ರೆ ನಮ್ಮ ಆತ್ಮ ಎಷ್ಟೋ ಪ್ರಗತಿ ಹೊಂದುತ್ತೆ, ನಮ್ಮ ಜೀವನ ಎಷ್ಟೋ ಚೆನ್ನಾಗಿರುತ್ತೆ, ನಮ್ಮ ಕೆಲ್ಸಗಳು ಅಷ್ಟು ಸಕ್ಸಸ್ ಆಗ್ತವೆ, ಫಿಸಿಕಲ್ ಲೈಫಲ್ಲಿ ಅಷ್ಟು ಸಕ್ಸಸ್ ಆಗ್ತವೆ. ನೀವು ಆಹಾರದ ಮೇಲೆ ಎಚ್ಚರ ಇಟ್ಕೊಳ್ಳಿ, ಅಡಿಗೆ ಮಾಡೋದ್ರ ಮೇಲೆ ಎಚ್ಚರ ಇಟ್ಕೊಳ್ಳಿ, ಮಾತಿನ ಮೇಲೆ ಎಚ್ಚರ ಇಟ್ಕೊಳ್ಳಿ, ನೋಟದ ಮೇಲೆ ಎಚ್ಚರ ಇಟ್ಕೊಳ್ಳಿ. ಎದ್ರೆ ಪ್ರತಿ ಕ್ಷಣ ನಮ್ಮ ಪ್ರತಿ ಒಂದ್ರ ಮೇಲೂ ಕೂಡ ಎಚ್ಚರ. ಏನೇ ಮಾಡಿ ನೀವು ಎಚ್ಚರ ಎಚ್ಚರ ಎಚ್ಚರ, ಅದೇ ಪ್ರಜ್ಞೆ. ಪ್ರಜ್ಞೆ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪತ್ರಿಜಿಯವ್ರು ಅಡಿಗೆ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಹೋಗಕ್ ಭಯ ಬಿಡೋರು. ಯಾಕಂದ್ರೆ ಹಂಗ ಇರ್ತಿದ್ರು ಗುರು. ಯಾಕೆ ಅಷ್ಟು ಮಟ್ಟಿಗೆ ಸ್ಟ್ರಿಕ್ಟ್ ಇದ್ರು ಅಂದ್ರೆ ಅಡಿಗೆನೆ ನಮ್ಗೆ ಎಲ್ಲ ತಯಾರು ಮಾಡುತ್ತೆ. ಅಲ್ಲಿಂದ ಶುರು ಆಗುತ್ತೆ ನಮ್ಮ ಭಾವನೆಗಳು. ಪ್ಲಸ್ ಧ್ಯಾನನ ಹೈಯೆಸ್ಟ್. ಬಟ್ ಅಡಿಗೆ ಕೂಡ ತುಂಬಾ 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 ಎಫೆಕ್ಟ್ ಮಾಡುತ್ತೆ. ಎಲ್ಲಿ ಬೇಕಾದ್ರೆ ತಿನ್ಬಾರ್ದು, ಯಾರ ಕೈಯಲ್ಲಿ ಬೇಕಾದ್ರೆ ತಿನ್ಬಾರ್ದು. ನಾವ್ ಆಗ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಲ್ವ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಎಷ್ಟು ಮಟ್ಟಿಗೆ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಸೀರಿಯಸ್ ಆಗಿರ್ತೀವಿ ಅಷ್ಟೇ ನಮ್ಮ ಹೊರಗಡೆ ಪ್ರಪಂಚ ಆಗಿರುತ್ತೆ. ಹೊರಗ ನಾವು ಹೇಗೆ ನಾವು ನಮ್ಮ ಧ್ಯಾನವನ್ನ, ನಮ್ಮ ಆಹಾರವನ್ನ, ನಮ್ಮ ಮಾತನ್ನ, ನಮ್ಮ ನೋಟವನ್ನ ಹೆಂಗಪ್ಪ ಇಡ್ತೀವಿ ಅಂತಂದ್ರೆ ಅದ್ರ ಮೇಲೆನೆ ಇರುತ್ತೆ ಎಲ್ಲ ನಮ್ಮ ಪ್ರಪಂಚ. ಹೊರಗಡೆದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇ ಗಮನಿಸ್ಬೇಕು, ಪ್ರತಿಯೊಂದು ಗಮನ ಕೊಡ್ಬೇಕು. ನಾವು ಏನೋ ಇದ್ರಾಯ್ತು, ಆಹಾರ ಅಲ್ಲ ಅಂದ್ರೆ ಮುಗೀತು ಅಷ್ಟೇ. ಏನೋ ಮಾತಾಡಿದ್ರೆ, ಏನೋ ನೋಡಿದ್ರೆ ಅಲ್ಲ, ಎಚ್ಚರವಾಗಿರ್ಬೇಕು. ಮನೇಲಿ ಏನೋ ಅಂತ ಮಾತಾಡ್ಬಿಟ್ರೆ ಏನಾಗುತ್ತೆ ಹೇಳಿ, ಜಗಳ ಸೃಷ್ಟಿ ಆಗುತ್ತೆ. ಪ್ರಪಂಚದಲ್ಲೂ ಅಷ್ಟೇ, ಸೊಸೈಟಿಲೂ ಅಷ್ಟೇ. ನೋಡಿ ನೀವೆಲ್ಲಾದ್ರೂ ತಗೊಳ್ಳಿ, ಪ್ರಪಂಚ ಇಷ್ಟು ಮಟ್ಟಿಗೆ ದುಃಖ, ಅಜ್ಞಾನ ಯಾಕಪ್ಪ ಇದೆ ಅಂತಂದ್ರೆ ಭಾವನೆಗಳೇ, ಬೇರೆ ಏನು ಅಲ್ಲ. ಎಲ್ಲಿ ತಟಸ್ಥವಾಗಿರ್ಬೇಕು, ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು. ಇನ್ನೊಂದಿದೆ, ನಾವು ಭಾವನೆಗಳು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿಂದ ಜಲಸ್ ಹುಟ್ಟುತ್ತೆ, ಫ್ರಸ್ಟ್ರೇಷನ್ ಹುಟ್ಟುತ್ತೆ, ಒಂದಕ್ಕೊಂದು. ನೀವ್ ಯಾರ ಹತ್ರ ನಮ್ಮ ಒಳಗಡೆ ಏನೋ ಒಂದು ಬೇಜಾರಿತ್ತು ಅನ್ಕೊಳ್ಳಿ, ಆ ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡೋದು ಹೋಗಿ ಏನ್ ಮಾಡ್ತೀವಿ ನಾವು, ಏನೇನೋ ವಿಚಿತ್ರ ಆಲೋಚನೆಗಳು ಮಾಡ್ತಾ ಇರ್ತೀವಿ. ಆ ಭಾವನೆಗಳನ್ನ ಅಲ್ಲೇ ಸರಿ ಮಾಡ್ಕೊಂಡ್ರೆ ಏನು ತೊಂದರೆ ಆಗಲ್ಲ. ನಮ್ಮಲ್ಲಿ ಏನೋ ಒಂದು ಬೇಜಾರಿದೆ ಅನ್ಕೊಳ್ಳಿ, ಅದನ್ನ ಎಕ್ಸ್ಪ್ರೆಸ್ ಮಾಡೋ ವೇನೆ ಬೇರೆ ಇರುತ್ತೆ. ಅದೇ ಒಂದು ಒಳ್ಳೆ ಭಾವನೆ ಇದೆ ಒಳಗಡೆ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡೋದಾಯ್ತು, ನಾವು ರಿಯಾಕ್ಟ್ ಮಾಡೋದಾಯ್ತು, ನಮ್ಮ ರಿಲೇಷನ್ಸ್ ಆಯ್ತು, ನಮ್ಮ ಒಂದು ವ್ಯವಹಾರ ಆಯ್ತು, ಅಷ್ಟು ಚೆನ್ನಾಗಿರುತ್ತೆ. ಫ್ರಸ್ಟ್ರೇಟೆಡ್ ಇರಬಾರ್ದು ಮೈಂಡ್, ಯಾವಾಗ್ಲೂ ಕ್ಲಿಯರ್ ಆಗಿರ್ಬೇಕು. ಒಂದು ನದಿ ತರ ಪ್ರಶಾಂತವಾಗಿ, ಒಂದು
ಹಂಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಒಂದು ಮಾನಸ ಸರೋವರ ತರ ಇರ್ಬೇಕು ನಮ್ಮ ಒಳಗಡೆ. ಮಾನಸ ಸರೋವರ ಎಷ್ಟು ಕ್ಲೀನ್ ಆಗಿರುತ್ತೆ ಹಂಗಿರ್ಬೇಕು. ಇದೇ ಬೇಕು ಮಾಸ್ಟರ್ಸ್. ಇದು ಯಾವಾಗ ಆಗುತ್ತೆ ಅಂದ್ರೆ ಮಾನಸ ಸರೋವರ ತರ ಮನಸ್ಸು ಅಂತಂದ್ರೆ, ಭಾವನೆಗಳು ಅಂತಂದ್ರೆ, ನಾವು ಹೆಚ್ಚೆಚ್ಚು ಹೆಚ್ಚೆಚ್ಚು ನಮ್ಮ ಪ್ರತಿಯೊಂದ್ರ ಮೇಲೆ ಎಚ್ಚರ ವಹಿಸಿದಾಗ, ಧ್ಯಾನ ಸಾಧನೆ ಇದ್ದಾಗ. ನಮ್ಮ ಸಾಧನೆ ಬೇಕು. ಚೆನ್ನಾಗಿ ಸಾಧನೆ ಮಾಡಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಧ್ಯಾನ ಇದ್ರೆ, ಪ್ರಪಂಚದಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಯುದ್ಧ ಇರಲ್ಲ, ಎಲ್ಲಿ ದುಃಖ ಇರಲ್ಲ, ಎಲ್ಲಿ ಬೇಜಾರಿರಲ್ಲ, ಎಲ್ಲಿ ಬಾರ್ಡರ್ಸ್ ಇರಲ್ಲ. PSSM ಏನಪ್ಪ ಗುರಿ ಏನಪ್ಪಾ ಅಂತಂದ್ರೆ, ಎಲ್ಲಿ ಬಾರ್ಡರ್ಸ್ ಇರಬಾರ್ದು, ಪ್ರಪಂಚ ಎಲ್ಲ ಒಂದೇ ಆಗ್ಬೇಕು, ವಸುದೈಕ ಕುಟುಂಬ ಆಗ್ಬೇಕು. ಹಂಗಾಗಿ ನಾವು ಧ್ಯಾನ 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 ಅಂತ ಹೇಳ್ತಿದೀವಿ. ವಸುದೈಕ ಕುಟುಂಬ ಯಾವಾಗ ಆಗುತ್ತೆ ಅಂತಂದ್ರೆ, ಎಲ್ಲರ ಧ್ಯಾನಕ್ಕೆ ಬಂದಾಗ. ಎಲ್ಲರ ಧ್ಯಾನಕ್ಕೆ ಬಂದಾಗ ಏನಾಗುತ್ತೆ, ಸಹಜವಾಗಿ ಮಾಂಸಾಹಾರ ಬಿಡ್ತಾರೆ. ನಾನು ಅಂತಕ್ಕಂಥದ್ದು ಹೋಗುತ್ತೆ, ಕರ್ಮ ಸಿದ್ಧಾಂತ ಗೊತ್ತಾಗುತ್ತೆ, ನಾನು ಅನ್ನೋದು ಏನಿಲ್ಲ ಅಂತ ಗೊತ್ತಾಗುತ್ತೆ. ಇದೇ ಭಾವನೆಗಳು ಶುದ್ಧ ಆಗುತ್ತೆ, ಭಾವನೆಗಳೆಲ್ಲ ಶುದ್ಧ ಆಗುತ್ತೆ ಅಲ್ವಾ. ಯಾವಾಗ ಭಾವನೆಗಳು ಶುದ್ಧ ಆಯ್ತು, ಸಹಜವಾಗಿ ದ್ವೇಷ ಇರಲ್ಲ, ಕೋಪ ಇರಲ್ಲ, ಅಸೂಯೆ ಇರಲ್ಲ, ಜಲಸ್ ಇರಲ್ಲ, ಏನೇನೇನಿರಲ್ಲ. ಎಲ್ಲ ಕಡೆ ಅನುಕಂಪನೆ ತುಂಬಿರುತ್ತೆ, ಕರುಣೆನೇ ತುಂಬಿರುತ್ತೆ, ಪ್ರೀತಿನೇ ತುಂಬಿರುತ್ತೆ. ಪ್ರತಿ ಮನೆಯಲ್ಲೂ ಕೂಡ ಪ್ರೀತಿ ತುಂಬಿರುತ್ತೆ, ಪ್ರತಿ ಮನೆಯಲ್ಲೂ ಕೂಡ ಕರುಣೆ ತುಂಬಿರುತ್ತೆ, ಪ್ರತಿ ಮನೆಯಲ್ಲೂ ಕೂಡ ರೆಸ್ಪೆಕ್ಟ್ ತುಂಬಿರುತ್ತೆ. ಪ್ರತಿ ರಿಲೇಷನ್ ಮೇಲೆ ಗಂಡ ಹೆಂಡತಿ ಮೇಲೆ ಡಾಮಿನೇಟ್ ಮಾಡಲ್ಲ, ಹೆಂಡತಿ ಗಂಡನ ಡಾಮಿನೇಟ್ ಮಾಡಲ್ಲ, ಸೊಸೆ ಅತ್ತೆನ ಡಾಮಿನೇಟ್ ಮಾಡಲ್ಲ, ಅತ್ತೆ ಸೊಸೆನ ಡಾಮಿನೇಟ್ ಮಾಡಲ್ಲ. ಇದೆಲ್ಲ ಸರಿಯಾಗುತ್ತೆ. ಪ್ರಪಂಚದಲ್ಲಿ ಯಾವ ಪೊಲಿಟಿಷಿಯನ್ ಕೂಡ ಡಾಮಿನೇಟ್ ಮಾಡಲ್ಲ. ಅವನ ಒಬ್ಬ MLA ಇದ್ದಾನ ಅನ್ಕೊಳ್ಳಿ, ಅವನ ಕ್ಷೇತ್ರದಲ್ಲಿ ಯಾವನು ಡಾಮಿನೇಟ್ ಮಾಡಲ್ಲ. ಅವನಿಗೆ ಗೊತ್ತು ನಾನು MLA ಅಲ್ಲ ಅಂತ. MLA ಅಂತಕ್ಕಂಥ ಮಾಯ ಅಂತಕ್ಕಂಥ ಗೊತ್ತಾಗುತ್ತೆ, MP ಅಂತಕ್ಕಂಥ ಮಾಯ ಅಂತ ಗೊತ್ತಾಗುತ್ತೆ. ಭಾವನೆಗಳು ಸರಿ ಆಗ್ತವೆ ಅಲ್ಲಿ. ನೋಡಿ ಎಷ್ಟಿದೆ ಭಾವನೆಯಲ್ಲಿ. ಭಾವನೆ ಸರಿಯಾದ ಪ್ರಪಂಚ ಸರಿಯಾಗುತ್ತೆ. ಹಾಗಾಗಿ ಭಾವನೆಗಳ ಮೇಲೆ ಎಚ್ಚರ, ಅದ್ರ ಮೇಲೆ ಶ್ರದ್ಧೆ. ನನ್ನಲ್ಲಿ ಎಂತ ಭಾವನೆ ಬರ್ತಿದೆ, ನಾನು ಏನು, ನನ್ನಲ್ಲಿ ಏನ್ ನಡೀತಿದೆ ಒಳಗಡೆ, ಏನು ಒಳಗಡೆ ಏನ್ ಎಂತೆಂತ ವಿಷಯ ತುಂಬಿದೆ, ಎಂತೆಂತ ಆಲೋಚನೆಗಳು ತುಂಬಿದೆ, ಇದು ಗಮನಿಸ್ಬೇಕು. ಎಚ್ಚರ, ಪ್ರಜ್ಞೆ ಪ್ರಜ್ಞೆ ಪ್ರಜ್ಞೆ. ಆಧ್ಯಾತ್ಮ ಅಂದ್ರೆ ಏನೂ ಅಲ್ಲ, ಪ್ರಜ್ಞೆನೆ. ಒಬ್ಬ ಗುರು ಏನ್ ಮಾಡ್ತಾನೆ, ಯಾರಾದ್ರೂ ಬಂದ ತಕ್ಷಣ ಇವನಲ್ಲಿ ಎಂತೆಂತ ಎಮೋಷನ್ಸ್ ಇದೆ ಅಂತ ನೋಡ್ತಾನ ಅವನು. ಅದೇ ನೋಡೋದು ಗುರು, ಏನ್ ನೋಡಲ್ಲ. ಇವನ್ ಎಮೋಷನ್ ನಲ್ಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿದಾನ, ಇವನಲ್ಲಿ ಏನು ಇಲ್ಲ, ಮಗು ತರ ಇದಾನ. ಮಗುವಲ್ಲಿ ಏನಿರುತ್ತೆ, ಎಮೋಷನ್ಸ್ ಇರಲ್ಲ, ಸೊನ್ನೆ, ಮನ್ಸೇ ಇಲ್ಲಲ್ಲ ಅಲ್ಲಿ. ದ್ವೇಷ ಇಲ್ಲ, ಕೋಪ ಇಲ್ಲ, ಎಲ್ಲ ಕಡೆ ಎಲ್ಲ ಕರುಣೆನೆ ಅಲ್ಲಿ ಮಗುಗೆ. ಪ್ರಾಣಿ ಪಕ್ಷಿಗಳು ಹಂಗೆ ಬದುಕ್ತಿದಾವೆ, ಹಂಗಾಗಿ ಎಲ್ಲಿ ಜಗಳ ಇಲ್ಲ. ಅವುಗಳಲ್ಲಿ ಜಗಳ ಇಲ್ಲ ನೋಡಿ, ಮನುಷ್ಯನಲ್ಲಿ ಜಗಳ ಇದೆ. ಯಾಕಂದ್ರೆ ಭಾವನೆಗಳು ಸರಿಯಾಗಿಲ್ಲ ನಮಗೆ. ಭಾವನೆಗಳ ಮೇಲೆ ಎಚ್ಚರ ಎಚ್ಚರ. ಮನುಷ್ಯಗೆ ಬೇಕು ಧ್ಯಾನ, ಯಾಕಂದ್ರೆ ಭಾವನೆಗಳು ಸರಿ ಇಲ್ಲ ಮನುಷ್ಯಗೆ. ಬುದ್ಧಿ ಇಲ್ಲ, ಮನುಷ್ಯ ಬುದ್ಧಿನಲ್ಲಿ ಜೀವಿಸಲ್ಲ, ಮನ್ಸಲ್ಲಿ ಜೀವಿಸ್ತಾನೆ. ಹಾಗಾಗಿ ಮಾಸ್ಟರ್ಸ್, ಈ ಭಾವನೆಗಳ ಕ್ಷೇತ್ರನ ಸರಿಯಾಗಿ ಇಟ್ಕೋಬೇಕು, ಶ್ರದ್ಧೆಯಿಂದ ಕಾಪಾಡ್ಕೋಬೇಕು. ಅದನ್ನ ಕಾಪಾಡಕ್ ಏನಪ್ಪಾ ಅಂತಂದ್ರೆ, ಧ್ಯಾನ ಇದೆ, ಆಹಾರ ಇದೆ, ಸ್ವಾಧ್ಯಾಯ ಇದೆ, ಸಜ್ಜನ ಸಾಂಗತ್ಯ ಇದೆ. ಇವೇ ಅದನ್ನ ಸರಿ ಮಾಡಕ್ಕೆ ದಾರಿಗಳು ಯಾವಪ್ಪ ಅಂತಂದ್ರೆ ಇವೇನೆ, ಬೇರೆ ಏನು ಅಲ್ಲ. ಇವಿದ್ರೆ ಪ್ರಪಂಚನೇ ಸರಿಯಾಗುತ್ತೆ. ಎಲ್ಲಿ ಜಗಳ ಇರಲ್ಲ, ಯಾವ ಮನೆಯಲ್ಲೂ ಜಗಳ ಇರಲ್ಲ, ಯಾವ ಸೊಸೈಟಿಯಲ್ಲೂ ಜಗಳ ಇರಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್.